ನಮ್ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಕ್ ಹೋದ್ರೆ ಅಥವಾ ಒಳ್ಳೇದು ನೀಡಕ್ ಹೋದ್ರೆ ಇವ್ನ್ ಕೆಟ್ಟವನು ಅಂತ ಹೇಳ್ಬಿಡ್ತಾರೆ. ನನ್ನ ಜನ ಕೆಟ್ಟವನ್ ಅಂದ್ರೂ ಪರವಾಗಿಲ್ಲ, ಇನ್ಮೇಲೆ ನಾನು ಒಂದಷ್ಟು ವಿಡಿಯೋಗಳನ್ನ ಹಾಕ್ತೀನಿ, ಅದನ್ನ ನೋಡಿ ನೀವು ಡಿಸೈಡ್ ಮಾಡಿ ನಾನು ಒಳ್ಳೆಯವನ ಕೆಟ್ಟವನ ಅಂತ. ಹೆಂಗ್ ಸ್ಟಾರ್ಟ್ ಮಾಡೋದು? ಕ್ಯಾಂಪ್ಸ್ ಮೇಜರ್ಲಿ 2 ತರ ಮಾಡಬಹುದು. ಒಂದು ಡಾಕ್ಯುಮೆಂಟೇಶನ್. ಸೊ ನಂದು ಫಸ್ಟ್ ಗಾಡಿ ಡ್ಯೂಕ್ 390 ತಗೊಂಡಿದ್ದೆ. ಮಂಡಿ ಮಾಲಾಗ ಹೋಗ್ಬಿಟ್ಟು ಯಾರೋ ರ್ಯಾಂಡಮ್ ಪರ್ಸನ್ ಇಂದ ತಗೊಂಡಾದ್ಮೇಲೆ ಗೊತ್ತಾಯ್ತು ಗಾಡಿ ಫಸ್ಟ್ ಆಫ್ ಆಲ್ 5th ಓನರ್ ಅಲ್ಲಿ ಇತ್ತು. RC ಕಾರ್ಡ್ ಮೇಲೆ 2nd ಓನರ್ ಅಂತ ತೋರಿಸ್ತಾ ಇತ್ತು. ಯಾರು ಓನರ್ ಯಾವಿದು ಏನು ಅದು ಕ್ಲಾರಿಟಿ ಇಲ್ಲ ಅಂದ್ರೆ ಅದು ದೊಡ್ಡ ತಲೆನೋವು. ಇದು ದಯವಿಟ್ಟು ಈ ತರ ಸಿಲ್ಲಿ ಮಿಸ್ಟೇಕ್ ಗಳಿಂದ ನೀವು ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯೂನಿವರ್ಸಿಟಿ ಹತ್ರನೇ ಮಾಡಿದೆ. ಹೌದಾ? ಕೇಳಿಸಲ್ಲ ಬ್ರೋ, ಇದು ಸಿಗದ. ಬೈ ಬೈ. ನಮ್ಮ ಮೈಸೂರಲ್ಲಿ ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡಕ್ಕೆ ಆಗಲ್ಲ. ಸೇಮ್ ನಿಮ್ ಹುಡುಗಿ ತರ ಗುರು, ಯಾವ ಟೈಮಲ್ಲಿ ಖುಷಿಯಾಗಿರ್ತಾರೆ, ಏನಕ್ಕೆ ಕೋಪ ಮಾಡ್ಕೋತಾರೆ, ಯಾಕೆ ಕೋಪ ಮಾಡ್ಕೋತಾರೆ ಅನ್ನೋದು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಈ ತರ ಕಷ್ಟಕರವಾಗಿರುವಂತ ಸಮಾಜದಲ್ಲಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗುವಂತ ಕಾರು ಬೈಕ್ಗಳು ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತ ಹೆಂಗೆ ಪ್ರೆಡಿಕ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಎಂತ ಸೈಕ್ ಇಂಟ್ರೋ ಕೊಟ್ಟೆ ಗುರು. ಮ್ಯೂಸಿಕ್. ಹೊಸ ವರ್ಷದಲ್ಲಿ ಎಷ್ಟೊಂದು ಜನ ಹೊಸ ಕಾರು ಗಾಡಿಗಳನ್ನ ತಗೋಬೇಕು ಅಂತಿರ್ತೀರಾ. ಇನ್ನೊಂದಷ್ಟು ಜನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲೇ ಒಂದಷ್ಟು ಗಾಡಿಗಳನ್ನ ನೋಡೋಣ ಅಂತ ರೆಡಿ ಆಗ್ತಾ ಇರ್ತೀರಾ. ಹೊಸ ಗಾಡಿಗಳು ತಗೊಳ್ಳೋರ್ಗೆ ನಾನು ಇನ್ನೊಂದಿನ ವಿಡಿಯೋ ಮಾಡ್ತೀನಿ. ಆದ್ರೆ ಈ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ಯಾರ್ಯಾರು ತಗೋಬೇಕು ಅಂತ ಇದ್ದೀರಾ, ಈ ವಿಡಿಯೋನ ತಪ್ಪದೇ ನೋಡಿ. ಇವಾಗಂತೂ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಶೋರೂಮ್ ಅಲ್ಲಿ ಗಾಡಿ ಕೊಡ್ಬೇಕಾದ್ರೇನೆ ರಣ ಸ್ಕ್ಯಾಮ್ ಮಾಡ್ತಾರೆ. ಇನ್ನ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇರೋ 90% ಜನ ಸ್ಕ್ಯಾಮ್ ಗಳೇ ಗುರು. ಅಲ್ಲಿ ಇಲ್ಲಿ ಒಂದಷ್ಟು ಜನ ಇರ್ತಾರೆ ನಿಯತ್ತಾಗಿ ಕಾಸು ಮಾಡೋಣ ಅಂತ ಬಂದಿರೋರು ನಮ್ ತರ. ಇಂತಾಗ ಆಗೋ ಪ್ರಾಬ್ಲಮ್ಸ್ ಅಂದ್ರೆ ಟೈರ್ ನ ಈಗ ಪ್ಯಾಡಕ್ ಸ್ಟ್ಯಾಂಡ್ ಏನು ಹಾಕ್ತೆ ನಿಲ್ಸಿರ್ತೀವಿ ಅನ್ಕೊಳ್ಳಿ. ಸೊ ಕೆಳಗಡೆ ಒಂದೇ ಕಡೆ ವೆಯ್ಟ್ ಬಿದ್ದು ಇದಾದಾಗ ಟೈರ್ ಅಲ್ಲಿ ಫ್ಲಾಟ್ ಪ್ಯಾಚ್ ಬರುತ್ತೆ, ಅದು ಓಡಿಸುವಾಗ ಇದಾಗುತ್ತೆ. ಈ ವಿಡಿಯೋ ಆದ್ಮೇಲೆ ಒಂದಷ್ಟು ಜನದ ಬಿಸ್ನೆಸ್ ಬೀಳ್ಬೋದು, ಒಂದಷ್ಟು ಜನದ ಹೆಸರಾಗ್ಬೋದು. ಆದ್ರೆ ಕಂಪ್ಯಾರಿಟಿವ್ಲಿ ಸುಮಾರು ಜನರು ಕಾಸು ಉಳಿಯುತ್ತೆ. ಒಬ್ಬ ಯೂಟ್ಯೂಬರ್ ಆಗಿ ಇನ್ಫ್ಲೂಯೆನ್ಸರ್ ಆಗಿ ಕಾಸು ಮಾಡೋದಕ್ಕಿಂತ ಜಾಸ್ತಿ ನಿಯತ್ತಾಗಿ ದುಡ್ದಿರೋರ ಕಾಸು ಉಳಿಸೋದ್ರಲ್ಲೇನೆ ನನಗೆ ಖುಷಿ ಇದೆ ಗುರು. ಮಗಂದ ಆತರ ಮಾಡಿದ್ರೆ ನನ್ನ ಮಕ್ಕಳ ನಿಮ್ಮಂತವ್ರು 4 ತಲೆಮಾರಿಗೆ ಆಸ್ತಿ ಮಾಡಲ್ಲ, ನನ್ನ ಮಕ್ಕಳ ಆಸ್ತಿ ಮಾಡಲ್ಲ. ಈಗ ಇರುವಂತ ಇಮ್ಮೊಬಿಲೈಸರ್ ಸಿಸ್ಟಮ್ ಅವೆಲ್ಲ ಇರುತ್ತೆ. ಸೆಕ್ಯೂರಿಟಿ ಸಿಸ್ಟಮ್ ರನ್ ಆಗ್ತಾನೆ ಇರುತ್ತೆ ಕಂಪ್ಲೀಟ್ ಲೂಪ್ ಅಲ್ಲಿ. ಬ್ಯಾಟ್ರಿ ಡ್ರೈನ್ ಆಗ್ತಾ ಹೋಗ್ತಾ ಇರುತ್ತೆ. ಬೈಕ್ ಆದ್ರೂ ಆಗಿರ್ಬೋದು, ಕಾರ್ ಆದ್ರೂ ಆಗಿರ್ಬೋದು, ಲಾರಿ ಆದ್ರೂ ಆಗಿರ್ಬೋದು, ಟ್ರಕ್ ಆದ್ರೂ ಆಗಿರ್ಬೋದು, ಆಟೋ ಆದ್ರೂ ಆಗಿರ್ಬೋದು, ಟ್ರಾಕ್ಟರ್ ಆದ್ರೂ ಆಗಿರ್ಬೋದು, ಎಲ್ಲಾನು ಯೂನಿವರ್ಸಲ್ ಆಗಿ ನಾನಿವತ್ತು ಗಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸೆಕೆಂಡ್ ಹ್ಯಾಂಡ್ ಅಲ್ಲಿ ನಾನಿವಾಗ ಒಂದು ಗಾಡಿ ತಗೊಳಕ್ ಹೋಗ್ತಾ ಇದ್ದೀನಿ. ತಗೊಳಕ್ ಹೋದಾಗ ಫಸ್ಟ್ ನಾನು ನೋಡೋದೇನು, ಗಾಡಿ ನೋಡಕ್ ಎಷ್ಟು ಚೆನ್ನಾಗಿದೆ, ಏನಾದ್ರೂ ಸ್ಕ್ರಾಚ್ ಗಳಿದ್ಯಾ, ಎಲ್ಲಾದ್ರೂ ಬಿದ್ದಿದ್ಯಾ, ಏನಾದ್ರೂ ಡ್ಯಾಮೇಜ್ ಆಗಿದ್ಯಾ ಅಂತ. ಸುಮಾರು ಜನ ತಪ್ಪು ನಿರ್ಧಾರಗಳು ತಗೊಳ್ಳೋದೇನೆ ಈ ಫಸ್ಟ್ ಸ್ಟೇಜ್ ಅಲ್ಲಿ. ಅವ್ರಿಗೆ ಗಾಡಿ ತಗೊಳ್ಳೇಬೇಕು, ನಾನು ಇಳಿಸ್ಲೇಬೇಕು, ಇವತ್ತು ಮನೆ ಬಿಟ್ಟು ಹೋಗಿದ್ದೀನಿ, ದುಡ್ಡು ತಗೊಂಡು ಹೋಗಿದ್ದೀನಿ, ಗಾಡಿ ತಗೊಳ್ದೆ ನಾನು ವಾಪಸ್ ಬರೋದಿಲ್ಲ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಗಾಡಿ ನೋಡಕ್ ಚೆನ್ನಾಗಿದ್ಯಾ, ಅಡ್ವಾನ್ಸ್ ಮಾಡಿ ಬಂದ್ಬಿಡ್ತಾರೆ. ಮೇಜರ್ ಆಕ್ಸಿಡೆಂಟ್ ಗಳು ಇವು ಆಗಿರುತ್ತೆ, ಅದನ್ನೆಲ್ಲ ಆಚೆ ಕಡೆಯಿಂದ ಸ್ವಲ್ಪ ತಳ್ಕೊಂಡ್ ಮಾಡಿಸಿ. ಆಕ್ಸಿಡೆಂಟ್ ಕಾಮನ್, ಅದಕ್ಕೆ ಆಕ್ಸಿಡೆಂಟ್ ಅಂತ ಹೇಳೋದು. ಬಟ್ ಎಷ್ಟು ಎಕ್ಸ್ಟೆಂಟ್ ಅಲ್ಲಿ ಆಕ್ಸಿಡೆಂಟ್ ಆಗಿರುತ್ತೆ, ಅದು ಯಾವ ತರ ವೆಹಿಕಲ್ ಡ್ಯಾಮೇಜ್ ಆಗಿರುತ್ತೆ, ಅದು ಹೆಂಗ್ ರಿಪೇರ್ ಆಗಿರುತ್ತೆ ನನ್ ಗೊತ್ತು ಸರ್, ಬಟ್ ನನ್ಗೇನು ಗೊತ್ತಿಲ್ಲ ಸರ್. ಇವತ್ತು ನಾನು ಈ ಗಾಡಿನ ತಗೊಂಡೋಗಿ ಎತ್ತಾಕಿ ಚಿತ್ರಾನ್ನ ಮಾಡಿದ್ರು 15 ದಿವಸದಲ್ಲಿ ಶೋರೂಮ್ ಗಾಡಿ ತರ ರೆಡಿ ಮಾಡ್ಕೊಡೋರು ನನಗೆ ಗೊತ್ತು. ಮೇಜರ್ಲಿ ಅದು ಸ್ಟ್ರಕ್ಚರಲ್ ಇಂಟಿಗ್ರಿಟಿಗೆ ಎಫೆಕ್ಟ್ ಆಗಬಾರ್ದು. ಅದೇ ಈ ತರ ಚಾಸಿ ಏನಾದ್ರು ಎಲ್ಲಾದ್ರೂ ಟ್ವಿಸ್ಟ್ ಕಿಸ್ಟ್ ಆಗಿತ್ತು ಅಂದ್ರೆ, ಈಗ ನೋಡಿ ಈ ತರ ಬೈಕ್ ಅಲ್ಲಿ ಒಳಗೆ ಏನಾದ್ರು ಆಗಿತ್ತು ಅಂದ್ರೆ ಇಷ್ಟು ನೋಡಿ ನಮ್ಗೆ ವಿಸಿಬಲ್ ಪಾರ್ಟ್ ಇರೋದು ಇಷ್ಟೇ. ಇದನ್ನ ಚಮಕಾಯಿಸಿ ಇಡ್ಬೋದು, ಒಳಗಡೆ ಏನ್ ಬೇಕೋ ಮಾಡಿಟ್ಟಿರ್ಬೋದು. ಈ ತರ ಇರ್ಬೇಕಾದ್ರೆ ಯಾವ ನಂಬಿಕೆ ಮೇಲೆ ನೀವು ಬರೀ ಮೇಲ್ಗಡೆ ನೋಡ್ಬಿಟ್ಟು ಗಾಡಿನ ತಗೋತೀರಾ? ಏನಿದು, ಏನ್ ಕತೆ ಇದು? ಇನ್ನ ಸೆಕೆಂಡ್ ಪಾಯಿಂಟ್ ಬಂದು ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ನೋಡ್ತೀರಾ. ಸಿಂಪಲ್ ಆಗಿ ಹೇಳೋದಾದ್ರೆ, ನೀವು ಒಂದು ಗಾಡಿನ ಟೆಸ್ಟ್ ರೈಡ್ ತಗೊಳಕ್ ಹೋಗ್ತೀರಾ. ಫಾರ್ ಎಕ್ಸಾಂಪಲ್ ರಾಯಲ್ ಎನ್ಫೀಲ್ಡ್ ಇರ್ಬೋದು, KTM ಇರ್ಬೋದು. ಅದ್ರಲ್ಲಿ ಎಷ್ಟೊಂದು ಟೆಸ್ಟ್ ರೈಡ್ ಗಾಡಿಗಳಲ್ಲಿ ಸ್ಪೀಡೋಮೀಟರ್ ಓಡ್ತಾ ಇರಲ್ಲ. ನೀವು ಅನ್ಕೋಬಹುದು ಟೆಸ್ಟ್ ರೈಡ್ ಗಾಡಿ ಅಲ್ವಾ ಅದಕ್ಕೆ ಸ್ಪೀಡೋಮೀಟರ್ ತೆಗ್ದಿದ್ದಾರೆ ಅಂತ. ಅದು ಟೆಸ್ಟ್ ರೈಡ್ ಗಾಡಿ ಅಂತ ಸ್ಪೀಡೋಮೀಟರ್ ತೆಗ್ದಿರೋದಲ್ಲ, ಅದು ಕಸ್ಟಮರ್ ಗಾಡಿ ಅಂತ ಸ್ಪೀಡೋಮೀಟರ್ ತೆಗ್ದಿರೋದು. ಊರಲ್ಲಿ ಇರೋರ್ಗೆಲ್ಲ ಟೆಸ್ಟ್ ರೈಡ್ ಕೊಟ್ಬಿಟ್ಟು ಯಾರೋ ಒಬ್ಬ ಮಿಕಾ ಬರ್ತಾನೆ, ನನಗೆ ಅರ್ಜೆಂಟ್ ಆಗಿ ಗಾಡಿ ಬೇಕು, ಡೆಲಿವರಿ ಸಿಗುತ್ತಾ ಅಂತ ಅವ್ನ ತಲೆಗೆ ಇದನ್ನ ಕಟ್ಬಿಟ್ಟು ಕಳಿಸ್ಬಿಡ್ತಾರೆ. ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ, ಇದನ್ನ ಯಾರಿಗೂ ಹೇಳ್ಬೇಡಿ. ಶೋರೂಮ್ ಅವರೇನೆ ಸ್ಪೀಡೋಮೀಟರ್ ಟ್ಯಾಂಪರ್ ಮಾಡೋ ಟೈಮಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಇರೋರು ಟ್ಯಾಂಪರ್ ಮಾಡಕ್ ಆಗಲ್ವಾ ಗುರು? ಡಿಸ್ಪ್ಲೇ ಏನಿದೆ ಡ್ಯೂಕ್ದು ಅದನ್ನ ಚೇಂಜ್ ಮಾಡ್ಬಿಟ್ಟಿದ್ರು. ಸೊ ನನಗೆ ಅವ್ರು ಹೇಳಿದ್ದು ಬರೀ 5K ಓಡಿದೆ ಗಾಡಿ, 1 year ಓಲ್ಡ್. ಡಿಸ್ಪ್ಲೇ ಚೇಂಜ್ ಮಾಡಿರೋದ್ರಿಂದ 45,000 ಓಡಿತ್ತು, 5,000 ಅಂತ ಅಲ್ಲೂ ಸ್ಕ್ಯಾಮ್ ಆಯ್ತು. ಓಡೋಮೀಟರ್ ಟ್ಯಾಂಪರಿಂಗ್, ದಿಸ್ ಇಸ್ ದ ಮೋಸ್ಟ್ ಕಾಮನ್ ಸ್ಕ್ಯಾಮ್. 1 ಲಕ್ಷ ಓಡಿರೋ ಗಾಡಿನ ಹೋಗಿ ಎಲ್ಲೋ ಮಾಡಿಸ್ಲೇಬೇಕು ಅಂದ್ರೆ ಬೇಕು 5,000ಕ್ಕೂ ತಿರುಗಿಸ್ಬಿಟ್ಟು ಇದ್ ಮಾಡ್ಬೋದು. ಏನ್ ತಪ್ಪು? ಇದಾದ್ಮೇಲೆ ನೆಕ್ಸ್ಟ್ ಗಾಡಿನ ಓಡಿಸ್ತೀರಾ. ಯಪ್ಪ ಮೊನ್ನೆ ತಗೊಂಡಿರೋಗಿದ್ಯಲ್ಲ ಗುರು ಗಾಡಿ, ಇದನ್ನೇನಕ್ಕೆ ಸೇಲ್ ಮಾಡ್ತಾ ಇದಾರೆ, ಇಷ್ಟು ಸ್ಮೂತ್ ಆಗಿದೆಯಲ್ಲ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಅದೆಲ್ಲ ಟೆಂಪ್ರರಿ ಅಷ್ಟೇ. ಮೇಲೆ ತೇಪೆ ಹೊಡೆದ್ಬಿಟ್ಟು ನಿಮ್ಗೆ ಗಾಡಿನ ಟೆಸ್ಟ್ ರೈಡ್ ಕೊಡ್ತಾರೆ. ನಾವ್ ಹಿಂಗ್ ಎಷ್ಟೇ ನೋಡಿದ್ರು ಇವಾಗ ಈ ತರ ಅಂಡರ್ ಬಾಡಿ ತೆಗೆದು ನೋಡಿದಾಗ ಇಲ್ಲೇನೋ ರೆಸ್ಟಿಂಗ್ ಫಾರ್ಮ್ ಆಗಿರುತ್ತೋ ಇದಾಗಿರುತ್ತೋ ಎಲ್ಲಾನು ಕಾಣಿಸ್ಬಿಡುತ್ತೆ. ಯಾಕೆ
ಎಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಇಷ್ಟೇ ಇರುತ್ತೆ, ಕೆಳಗೆ ಬಗ್ಗಂತೂ ನೋಡೋಕ್ಕಾಗಲ್ಲ. ಇಷ್ಟೇ ಒಂದು ಸುತ್ತ ಒಂದು ಸ್ಕರ್ಟಿಂಗ್ ಹಾಕ್ಬಿಟ್ಟಿರ್ತಾರೆ, ಏನೂ ಕಾಣಿಸಲ್ಲ. ಆ ಗಾಡಿ ಟೆಸ್ಟ್ ರೈಡ್ ನ ನೋಡಿ ತುಂಬಾ ಒಳ್ಳೆ ಮೇಂಟೆನೆನ್ಸ್ ಅಂತ ನೀವು ನಂಬ್ಕೊಂಡು ಏನಾದ್ರೂ ಮನೆಗೆ ಎತ್ಕೊಂಡು ಹೋದ್ರೆ 1 ವಾರ 2 ವಾರದಲ್ಲಿ ಶುರು ಆಗುತ್ತೆ ಗುರು ಪ್ರಾಬ್ಲಮ್. ABS ಪ್ರಾಬ್ಲಮ್ ಇತ್ತು ಡ್ಯೂಕ್ದು, ಅದರಲ್ಲೂ ಸ್ಕ್ಯಾಮ್ ಆಯಿತು. ಅದು ಅಲ್ಲದೇನೆ ಹಿಂಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಫ್ರಂಟ್ ಬ್ರೇಕ್ ಹಿಡ್ದು ABS ಲಾಕ್ ಆಗಿ ಬಿದ್ದಾದ್ಮೇಲೆ ಆ ಗಾಡಿ ಸೇಲ್ ಮಾಡಕ್ಕೆ ಹೋದ್ರೆ ಅವಾಗ ಗೊತ್ತಾಗಿದ್ದು ಗಾಡಿ 390 ಅಲ್ಲ 200. ಅದ್ರ ಹೆಡ್ಲೈಟು ಡಿಸ್ಪ್ಲೇ ಚೇಂಜ್ ಮಾಡ್ಬಿಟ್ಟು ಸೇಲ್ ಮಾಡಿದ್ದು ನನಗೆ. ಆಮೇಲೆ ಅವ್ರನ್ನ ನಾನು ಯಾರಾದ್ರೂ ಪರ್ಚೇಸ್ ಮಾಡಿದ್ದೆ, ಅವ್ರನ್ನ ಹುಡ್ಕಕ್ ಹೋದೆ, ಎಲ್ಲೂ ಪತ್ತೆನೇ ಇಲ್ಲ. ಅವ್ರು ತಗೊಂಡಾದ್ಮೇಲೆ ಸೆಲ್ಲರ್ಗೂ ಕ್ಯಾಶ್ ಟ್ರಾನ್ಸ್ಫರ್ ಆದ್ಮೇಲೆ ಮುಗೀತು ಸಂಬಂಧ. ನಮ್ ಕನ್ನಡದಲ್ಲಿ ಒಂದ್ ಗಾದೆ ಇದೆ, ಕೊಟ್ಟವ್ನ್ ಕೋಡಂಗಿ ಈಸ್ಕೊಂಡವ್ನ್ ಈರ್ಭದ್ರ ಅಂತ. ಆದ್ರೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ ಆತರ ಅಲ್ಲ, ಕೊಟ್ಟವ್ನ್ ಕುಬೇರ ಈಸ್ಕೊಂಡವ್ನ್ ಗಮಾರ ಅಂತ. ನಿಮ್ಗೆ ಇದನ್ನೆಲ್ಲ ಕೇಳಿ ಒಂದು ಪ್ರಶ್ನೆ ಬರ್ಬೋದು, ಅಲ್ಲ ಗುರು ಇದನ್ನೆಲ್ಲ ಹೇಳ್ತೀಯಾ, ನಾನು ಹೆಂಗ್ ಟೆಸ್ಟ್ ಮಾಡ್ಲಿ ಅಂತ. ಇವಾಗ ಒಂದ್ ಗಾಡಿ ತಗೋತಾ ಇದೀರಾ ಅನ್ಕೊಳ್ಳಿ, ಅದ್ರ ವ್ಯಾಲ್ಯೂ ಒಂದು 2 ಲಕ್ಷ 3 ಲಕ್ಷ ಇರುತ್ತೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಅಲ್ಲಿ. 2 ಲಕ್ಷ 3 ಲಕ್ಷ ನೀವು ಖರ್ಚು ಮಾಡೋರ್ಗೆ ಒಂದ್ 500,000 ಕೊಟ್ಟು ಒಬ್ಬ ಟ್ರಸ್ಟೆಡ್ ಮೆಕ್ಯಾನಿಕ್ ನ ಕರ್ಕೊಂಡು ಹೋಗಿ ಚೆಕ್ ಮಾಡಿಸೋದ್ರಲ್ಲಿ ಏನ್ ಕಳ್ಕೊತೀರಾ ಅಂತ ನನಗೆ ಗೊತ್ತಿಲ್ಲ. ಕಾಮನ್ ಪೀಪಲ್ ಗಳಿಗೆ ಕಾರ್ ಡೋರ್ ನೋಡಿದ್ರೆ ಬರೀ ಒಂದು ಡೋರ್ ತರ ಕಾಣುತ್ತೆ, ಆದ್ರೆ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಗೆ ಗೊತ್ತಿರುತ್ತೆ ಒಳಗಡೆ ಏನೇನಿದೆ, ಯಾವ್ಯಾವ ಸೆನ್ಸರ್ ಇದೆ, ಎಲ್ಲೆಲ್ಲಿ ವೈರಿಂಗ್ ಬರುತ್ತೆ, ಎಲ್ಲೆಲ್ಲಿ ಮೆಕ್ಯಾನಿಕಲ್ ಐಟಮ್ ಗಳಿದೆ ಅಂತ. ಈ ತರ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಅಲ್ಲಿ ಒಂದ್ ಕಡೆ ಫೇಲ್ಯೂರ್ ಆದ್ರೆ ಕಾಮನ್ ಪೀಪಲ್ ಗೆ ಅರ್ಥ ಆಗಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ. ಅದಕ್ಕೋಸ್ಕರನೇ ಮೆಕ್ಯಾನಿಕ್ ಗಳಿರೋದು. ನನಗೆ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ಶೋರೂಮ್ ಇಂದ ಗಾಡಿ ತಗೊಂಡವರು ಮೆಜಾರಿಟಿ ಜನ ವ್ಯಾರಂಟಿ ಇರೋ ತನಕ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿರ್ತಾರೆ. ಶೋರೂಮ್ ಅಲ್ಲಿ ಸರ್ವಿಸ್ ಹಿಸ್ಟ್ರಿ ಅನ್ನೋದು ಇರುತ್ತೆ. ನಂಬರ್ ಪ್ಲೇಟ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಶೋರೂಮ್ ಇಂದ ಬಂದಿದೆ, ಎಲ್ಲಿ ರಿಜಿಸ್ಟರ್ ಆಗಿದೆ ಅಂತ. GT ಶೋರೂಮ್ ಇಂದಾನೆ ಸ್ಕ್ಯಾಮ್ ಆಗಿ ಬಂತು ನನಗೆ. ನಂಬರ್ ಅಲ್ಲಿ ಗಾಡಿಯಲ್ಲಿ ಎಲ್ಲ ಸ್ಕ್ಯಾಮು. ಅದು ಸಾಕಾಗ್ಬಿಟ್ಟು ಅದನ್ನು ಸೇಲ್ ಮಾಡಿದೆ. ಅದಾದ್ಮೇಲೆ ನನಗೆ ಟಿಪಿಕಲ್ ಅಣ್ಣ ಕಡೆಯಿಂದ ಅರುಣ್ ಬೈ ಅವ್ರದ್ದು ಟ್ರ್ಯಾಮ್ ಸಿಕ್ತು ವಿತ್ ಗುಡ್ ನಂಬರ್. ಸೊ ನಂದು 3 ಗಾಡಿಯಲ್ಲಿ ಫಸ್ಟ್ ಟೈಮ್ ನಾನು ಸ್ಕ್ಯಾಮ್ ಆಗದೆ ನಂಗೆ ಒಂದು ಒಳ್ಳೆ ಗಾಡಿ ಸಿಕ್ಕಿರೋದಂದ್ರೆ ಇದು. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ಮೇನ್ ಆಗಿ ಇನ್ಶೂರೆನ್ಸ್ ಹಿಸ್ಟ್ರಿ ತೆಗೆಸ್ ನೋಡಿ, ರನ್ನಿಂಗ್ ಅಲ್ಲಿ ಇದೆಯಾ, ಲ್ಯಾಪ್ಸ್ ಆಗಿದ್ಯಾ, ಲ್ಯಾಪ್ಸ್ ಆಗಿದ್ರೆ ಏನಕ್ಕೆ ಇವರು ಮತ್ತೆ ಇನ್ಶೂರೆನ್ಸ್ ಮಾಡಿಸಿಲ್ಲ, ಕ್ಲೈಮ್ ಏನಾದ್ರು ಆಗಿದ್ಯಾ, ಗಾಡಿ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿದ್ಯಾ, ಆಕ್ಸಿಡೆಂಟ್ ಆಗಿರೋ ಗಾಡಿನ ಹೊರಗಡೆ ಎಲ್ಲಾದ್ರೂ ಹೋಗ್ಬಿಟ್ಟು ಸರಿ ಮಾಡಿಸಿದಾರ ಅಂತ. ಅಸೆಂಬ್ಲಿ ಪೇಂಟ್ ಆದಾಗ ಪೇಂಟ್ ಮಾಲಿಕ್ಯೂಲ್ಸ್ ಹಿಂಗೆ ಕೂತ್ಕೊಳ್ಳುತ್ತೆ, ಅದಕ್ಕೆ ಇಲ್ಲಿ ಥಿಕ್ನೆಸ್ ಬರುತ್ತೆ. ಸೈಡಲ್ಲಿ ಹಿಂಗೆ ಹೊಡಿತೀವಲ್ಲ, ಎಷ್ಟು ಆಚೆ ಕೆಳಗೆ ಬೀಳುತ್ತೆ, ಅದಕ್ಕೆ ಯಾವಾಗಲೂ ಸೈಡಲ್ಲಿ ಕಡಿಮೆನೇ ಬರುತ್ತೆ ನೋಡಿ. ಇದೆಯಲ್ಲ, ಇದು 196 ಮೈಕ್ರಾನ್ಸ್ ಇರೋದು. 196 ಮೈಕ್ರಾನ್ಸ್ ಇದು ಬೇಸಿಕಲಿ ಇದೇನು ಮೆಜರ್ ಮಾಡುತ್ತಂದ್ರೆ ಒಳಗಡೆ ಮೆಟಲ್ ಇರುತ್ತಲ್ಲ, ಮೆಟಲಿಂದ ಎಷ್ಟು ಮೈಕ್ರಾನ್ಸ್ ಅಲ್ಲಿ ಪೇಂಟ್ ಕೂತಿದೆ ಅಂತ. ಸೊ ಲೈಟ್ ನಾವು ಪಟ್ಟಿ ವರ್ಕು ಏನೋ ಒಂದು ಮಾಡೇ ಮಾಡ್ತೀವಿ. ಸೊ ಆವಾಗ ಯೂಶಲಿ ವೆಹಿಕಲ್ ಈ ತರ ಮೆಜರ್ ಮಾಡಿದಾಗ ಸೊ ಅದೇನಾದ್ರು ರೀವರ್ಕು ಅವು ಇವು ಆಗಿತ್ತು ಅಂದ್ರೆ ಅದು ಅವಾಗ ನಿಮಗೆ ಪೇಂಟ್ ಥಿಕ್ನೆಸ್ ಸ್ಕೆಚ್ ಅಲ್ಲಿ ತೋರಿಸುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಈ ಗಾಡಿ ಎಲ್ಲಾ ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಟ್ರಾಫಿಕ್ ಒಂದ್ ಬಿಟ್ಟು. ಯಾವ ರೇಂಜ್ ಹೀಟ್ ಆಗುತ್ತೆ ಅಂದ್ರೆ ಮಿಯಾ ಖಲೀಫಾ ನೋಡಿದ್ರು ಈ ಮಟ್ಟಕ್ಕೆ ಬಾಡಿ. ಒಂದ್ ಕಾರು ಅಥವಾ ಗಾಡಿನ ಇವತ್ತು ಹೋಗಿ ನೀವು ಟೆಸ್ಟ್ ರೈಡ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಮೆಜಾರಿಟಿ ಜನ ಮಾಡೋ ವಿಷಯ ಇದು. ಓ ಸರ್ ಇವತ್ತು ಡಾಕ್ಯುಮೆಂಟ್ ಬೆಂಗಳೂರಲ್ಲಿ ಇದೆ, KSRTC ಬಸ್ ಎಲ್ಲ ಕಳ್ಸಿಬಿಡ್ತಾರೆ, ಹೋಗಿ ಇಸ್ಕೊಂಡ್ ಬರ್ತೀನಿ, ನಾಳೆ ಬನ್ನಿ, ಇವತ್ತು ನಮ್ದು UPI ವರ್ಕ್ ಆಗ್ತಿಲ್ಲ, ಆಕ್ಚುಲಿ ನಂದು ಇನ್ನೊಬ್ಬ ಪಾರ್ಟ್ನರ್ ಇಲ್ಲ, ಅವ್ನು ನಾಳೆ ಬರ್ತಾನೆ, ಅವ್ನ್ ಬಂದಾಗ ನೀವು ದುಡ್ಡು ಅವ್ನ ಕೈಲೇ ಕೊಡಿ, ಈ ತರ ಎಲ್ಲ ರೀಸನ್ ಕೊಟ್ಬಿಟ್ಟು 1 ದಿನ 2 ದಿನ ಮುಂದಕ್ಕೆ ಹಾಕ್ತಾರೆ. ನೀವೆಲ್ಲ ಅನ್ಕೋಬಹುದು ಏನ್ ಗುರು ಹಂಗ ಹಾಕ್ಬಿಟ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ. ರಾತ್ರಿ ಚೆನ್ನಾಗಿರೋ ಪಾರ್ಟ್ಸ್ ನೆಲ್ಲ ಕಳ್ಸಿಬಿಟ್ಟು ಕೆಟ್ಟು ಕುಲ್ಗೆಟ್ಟೋಗಿರೋಂತ ಪಾರ್ಟ್ಸ್ ಗಳನ್ನ ತೆಗೆದು ನಿಮ್ ಗಾಡಿಗಳಿಗೆ ಹಾಕ್ಬಿಟ್ಟು 4ನೇ ದಿನ ಶಿಸ್ತಾಗಿ ಕೊಟ್ಟು ಕಳಿಸ್ತಾರೆ. ಇದನ್ನೆಲ್ಲ ಕೇಳಿದ್ರೆ ನಿಮ್ಗೆ ಭಯ ಶುರು ಆಗ್ಬಿಡುತ್ತೆ, ಏನ್ ಗುರು ಹಿಂಗೆಲ್ಲ ಆಗತ್ತಾ ಅಂತ. ರಾತ್ರಿನಲ್ಲಿ ಇಡೀ ಸರ್ಕಾರನೇ ಚೇಂಜ್ ಆಗೋ ಟೈಮಲ್ಲಿ ಕಾರ್ ಒಳಗಡೆ ಇರುವಂತ ಪಾರ್ಟ್ಸ್ ಚೇಂಜ್ ಆಗೋದ್ರಲ್ಲಿ ಏನ್ ದೊಡ್ಡ ವಿಷಯ ಇಲ್ಲ. ಈ ಹುಡುಗ ಹೇಳ್ತಿರೋದು ನನಗೆ ಸರಿ ಅನಿಸ್ತಿದೆ. ಮೇಜರ್ ಇನ್ನೊಂದಕ್ಕೆ ಇಂಜಿನ್ ಹೆಲ್ತ್ ಕಂಡುಹಿಡಿಯೋದಕ್ಕೆ ಪೆಟ್ರೋಲ್ ಗಾಡಿಗಳಲ್ಲಿ ಈಸಿಯಾಗಿ ಕಂಪ್ರೆಷನ್ ಗೇಜ್ ಅಂತ ಬರುತ್ತೆ. ಕಂಪ್ರೆಷನ್ ಚೆಕ್ ಮಾಡಿದಾಗ ಎಲ್ಲ ವೆಹಿಕಲ್ ಯೂಶಲಿ ಹೆಲ್ದಿ ಇಂಜಿನ್ಸ್ 170 180 200 ತನಕ ಹೋಗುತ್ತೆ. 4 ಸಿಲಿಂಡರ್ ಇದೆ ಅಂದ್ರೆ 4 ಸಿಲಿಂಡರ್ ಒಂದೇ ಕಂಪ್ರೆಷನ್ ಇದೆ ಅಂದ್ರೆ ಅದು ಹೆಲ್ದಿ ಇಂಜಿನ್, ಏನು ಇದಾಗಿರಲ್ಲ. ಕಂಪ್ರೆಷನ್ ಗೇಜ್ ಅಲ್ಲಿ ಇದನ್ನ ಕಂಪ್ರೆಷನ್ ಟೆಸ್ಟರ್ ಅಂತ ಕರೀತಾರೆ. ಇಲ್ಲಿ ಎಷ್ಟು PSI ಇದೆ ಅಂತ ಕೊಡುತ್ತೆ. ಇದನ್ನ ನೀವು ಇಂಜಿನ್ ಗೆ ಹಾಕ್ಬಿಟ್ಟು ಕಂಪ್ರೆಷನ್ ಟೆಸ್ಟ್ ಮಾಡಬಹುದು. ನೀವು ಅನ್ಕೋಬಹುದು ಏನು ಅಬ್ಬಬ್ಬಾ ಅಂದ್ರೆ ಒಂದ್ ಪಾರ್ಟ್ ಚೇಂಜ್ ಮಾಡ್ಬೇಕಾಗತ್ತೆ, ಒಂದ್ ಸರ್ವಿಸ್ ಬರುತ್ತೆ ಅಷ್ಟೇ ಅಂತ. ಗಾಡಿನಲ್ಲಿರೋ ಮೆಕ್ಯಾನಿಸಮ್ ಸೇಮ್ ನಮ್ ಹ್ಯೂಮನ್ ಬಾಡಿ ಇದ್ದಂಗೆ. ನಮ್ಗೆ ಹೆಂಗೆ ಕೋಲ್ಡ್ ಆದ್ರೆ ಗಂಟ್ಲು ನೋವು ಬರುತ್ತೆ, ಕೆಮ್ಮು ಬರುತ್ತೆ, ಶೀತ ಆಗುತ್ತೆ, ಎದೆ ನೋವು ಬರುತ್ತೆ, ಹೊಟ್ಟೆ ಉರಿ ಶುರು ಆಗುತ್ತೆ, ಈ ಗಾಡಿನಲ್ಲೂ ಅಷ್ಟೇನೆ. ಯಾವ್ದಾದ್ರು ಒಂದು ಸಣ್ಣ ಪಾರ್ಟ್ ಕೆಟ್ಟೋಗಿ ಅದನ್ನ ನಾವು ಇಗ್ನೋರ್ ಮಾಡಿದ್ರೆ ಇಡೀ ಮೆಕ್ಯಾನಿಕಲ್ ಸಿಸ್ಟಮ್ ಹಾಳಾಗ್ಬಿಡುತ್ತೆ. ಬೈಕ್ ಎಕ್ಸಾಂಪಲ್ 15 ಲಕ್ಷಕ್ಕೆ ತಗೋತಿದ್ರೆ ಅಂತ ಇದ್ ಮಾಡ್ಕೊಳ್ಳಿ, 13 ಲಕ್ಷಕ್ಕೆ ಯಾವ್ದೊಂದು ಆಫರ್ ಬಂದಿರುತ್ತೆ. 2 ಲಕ್ಷ ಅಲ್ಲಿ ದೊಡ್ಡ ಅಮೌಂಟ್ ತರ ನೋಡ್ತೀವಿ. ಸೂಪರ್ ಬೈಕ್ ಅಲ್ಲಿ ತಗೊಂಡಾದ್ಮೇಲೆ ಬರೋ ಖರ್ಚುಗಳು ಎಲ್ಲ ಲಕ್ಷದಲ್ಲಿ ಇಂಟು ಇದ್ರಲ್ಲೇ ಇರುತ್ತೆ. ಬೆಟರ್ ಟು ಸ್ಪೆಂಡ್ 2 lakhs more on a good vehicle than spending 2 lakhs less on an unknown vehicle. Known devil is better than unknown god ಅಂತಾರಲ್ಲ,
ಹಂಗೆ. ಇಂಗ್ಲಿಷ್ ಅಲ್ಲಿ ಸಖತ್ತಾಗಿ ಮಾತಾಡ್ತಾನೆ. ನಾನು ಸುಮಾರು ಜನ ನೋಡಿದೀನಿ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಕಾರ್ಗಳನ್ನ ತಗೊಂಡಿರೋ ದುಡ್ಡಿಗಿಂತ ಜಾಸ್ತಿ ಖರ್ಚು ಮಾಡಿರೋರು. ನಿಮ್ಮಲ್ಲಿ ಅಂತವ್ರು ಯಾರಾದ್ರೂ ಇದ್ರೆ ಅಥವಾ ನೀವ್ ಯಾರಾದ್ರೂ ಅಂತವ್ರನ್ನ ನೋಡಿದ್ರೆ ಕಾಮೆಂಟ್ ಮಾಡಿ, ಜನಕ್ಕೆ ಅರ್ಥ ಆಗ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋಬೇಕಾದ್ರೆ ತುಂಬಾ ಗೊತ್ತಿರೋರ್ನ ಕರ್ಕೊಂಡು ಹೋಗ್ಬೇಕು. ನನ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ, ಹಂಗೆ ಹೋದೆ ರ್ಯಾಂಡಮ್ ಆಗಿ. ನನ್ಗೆ ಯಾರ್ಯಾರ್ದೋ ಗಾಡಿ ಸಿಕ್ತು, ನಾನ್ ತುಂಬಾ ಸ್ಕ್ಯಾಮ್ ಆಯ್ತು. ನಾನು ಅದನ್ನ 1,90,000 ತಗೊಂಡಿದ್ದು. ಬರೀ 48 ಡೇಸ್ ಅಷ್ಟೇ ನಾನು ಓಡಿಸಿದ್ದು. 1,20,000 ಸೇಲ್ ಮಾಡಿದೆ ಅದು ಗಾಡಿನ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಚಾಸಿ ನಂಬರ್ ಚೆಕ್ ಮಾಡಿ, ಎಂಜಿನ್ ನಂಬರ್ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ. ಮೇನ್ ಇರೋದು ಡಾಕ್ಯುಮೆಂಟ್ ಗುರು. ನೀವೆಷ್ಟೇ ಸಕ್ಕದಾಗಿರೋ ಗಾಡಿ ತಗೊಂಡ್ರು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬಂದ್ಬಿಡಿ ನೀವು. ಏನಕ್ಕೆ ಅಂದ್ರೆ ಡಾಕ್ಯುಮೆಂಟ್ ಇಲ್ದಿರೋ ಗಾಡಿ, ಸ್ಮಶಾನಕ್ಕೆ ಹೋಗಿರೋ ಹೆಣ ಎರಡು ಒಂದೇನೆ. ಸತ್ತೋಗಿರೋ ಫೋಟೋನ ಫ್ರೇಮ್ ಹಾಕಿ ಇಟ್ಕೋಬಹುದು. ಈ ತರ ಗಾಡಿಗಳನ್ನ ಮ್ಯೂಸಿಯಂ ಅಲ್ಲಿ ಇಡಬಹುದು, ಇನ್ನೇನಕ್ಕೂ ಉಪಯೋಗ ಆಗೋದಿಲ್ಲ. ಕರ್ನಾಟಕ ಒನ್ ನಲ್ಲಿ RC ಎಕ್ಸ್ಟ್ರಾಕ್ಟ್ ತೆಗಿಬಹುದು. ಎಷ್ಟನೇ ಓನರ್ ಏನು ಆ ತರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ವೆಹಿಕಲ್ ಮಾರ್ತಾ ಇರ್ತಾರಲ್ಲ ಓನರು, ಆ ಓನರು ಅವ್ನ RC ಕಾರ್ಡ್ ಎರಡು ಮ್ಯಾಚ್ ಆದ್ರೆ ಅದು ಡೈರೆಕ್ಟ್ ಡೀಲ್ ಆಗ್ತಾ ಇದೆ ಇದು ಅಂತ. ಎಕ್ಸೈಟ್ಮೆಂಟ್ ಅಲ್ಲಿ ನನ್ನ ಗಾಡಿ ಇಷ್ಟ ಆಯ್ತು, ಸೂಪರ್ ಆಗಿದೆ ಅಂತ ಯಾವ್ದೇ ಕಾರಣಕ್ಕೂ ನೀವು ಹೇಳಕ್ ಹೋಗ್ಬೇಡಿ. ಸುಮಾರು ಜನ ತಪ್ಪು ಕೆಲಸ ಮಾಡೋದಿಲ್ಲನೆ. ಇದು ನಿಮ್ಗೆ ಸಿಲ್ಲಿ ಅನಿಸ್ಬೋದು, ಬಟ್ ಇದೊಂದು ಸಿನಾರಿಯೋ ಹೇಳ್ತೀನಿ ಕೇಳಿ. ನೀವು ಗಾಡಿ ತಗೊಳಕ್ ಹೋಗ್ತೀರಾ, ನಿಮ್ಗೆ ಗಾಡಿ ತುಂಬಾನೇ ಇಷ್ಟ ಆಗುತ್ತೆ, ಒಂದ್ 2.5 ಲಕ್ಷ ಕೋಟ್ ಮಾಡ್ತಾರೆ ನೆಗೋಸಿಯೇಷನ್ ಗೆ ಅಂತ ಕೂತ್ಕೋತೀರಾ. ಯಾವಾಗ ನಿಮ್ ಕಡೆಯಿಂದ ಗಾಡಿ ತುಂಬಾ ಚೆನ್ನಾಗಿದೆ, ನಿಮ್ಗೆ ಗಾಡಿ ತುಂಬಾ ಇಷ್ಟ ಆಗಿದೆ ಅಂತ ಅನ್ಸುತ್ತೆ, ಅದು ಸೆಲ್ಲರ್ ಗೆ ಒಂದು ನೆಗೋಸಿಯೇಷನ್ ಪಾಯಿಂಟ್ ಆಗುತ್ತೆ. ಅವ್ನು ಒಂದೇ ಮಾತಾಡೋದು ಗುರು, ಮ್ಯಾಕ್ಸಿಮಮ್ 5,000-10,000 ಕಮ್ಮಿ ಮಾಡಬಹುದು. ಗಾಡಿ ತುಂಬಾನೇ ಚೆನ್ನಾಗಿದೆ, ನೀವೇ ನೋಡಿದೀರಾ, ನಿಮ್ಗೆ ಇಷ್ಟ ಆಗಿದೆ, ಆಲ್ರೆಡಿ 2-3 ಜನ ಅಡ್ವಾನ್ಸ್ ಮಾಡಿದ್ದಾರೆ, ಬೇಕು ಅಂದ್ರೆ ತಗೊಳ್ಳಿ, ಇಲ್ಲ ನಾನು ಅವ್ರಿಗೆ ಸೇಲ್ ಮಾಡ್ತೀನಿ ಅಂತ. ಸೊ ನಿಮ್ಗೆ ಎಷ್ಟೇ ಖುಷಿ ಆದ್ರೂ ಸ್ವಲ್ಪ ಅದನ್ನ ಒಳಗಡೆನೆ ಇಟ್ಕೊಂಡು ಏನನ್ನು ತೋರ್ಸ್ಕೊಳಕ್ ಹೋಗ್ಬೇಡಿ. ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಅಂತ ಇರುತ್ತೆ. ಗಾಡಿ ಅವ್ರಿಗೆ ಬರ್ಲೇಬೇಕು ಅಂದ್ರೆ ಯಾರಿಗೂ ಹೆಣ್ಕರ್ಲು ತಪ್ಸಕ್ಕಾಗಲ್ಲ. ಗಾಡಿ ಕಂಡೀಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಟೇಬಲ್ ಮೇಲೆ ಕೂತು ನೆಗೋಷಿಯೇಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ಕೂಡ ಗಾಡಿಗೆ ಕೇಳಿದಷ್ಟು ವ್ಯಾಲ್ಯೂ ಕೊಟ್ಟು ನೀವು ಸೆಕೆಂಡ್ ಹ್ಯಾಂಡ್ ಅಲ್ಲಿ ತರಕ್ ಹೋಗ್ಬೇಡಿ. ನೆಗೋಸಿಯೇಷನ್ ಗೆ ಯಾವತ್ತಿದ್ರು ಒಂದು ಜಾಗ ಅನ್ನೋದು ಇದ್ದೇ ಇರುತ್ತೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. 2.5 ಲಕ್ಷದ ಗಾಡಿಗೆ 2,30,000 ಕೊಟ್ಟು ತಗೊಂಡ್ಬರ್ತೀರಾ. ನೀವು ಅನ್ಕೋತೀರಾ ನಾನೇ 20,000 ರೂಪಾಯಿ ಕಮ್ಮಿಗೆ ತಂದ್ಬಿಟ್ಟಿದೀನಿ ಗುರು, ನಾನ್ ಎಂತ ಒಳ್ಳೆ ಚೌಕಾಸಿ ಮಾಡಿದೀನಿ ಅಂತ. ಆದ್ರೆ ಆ ಗಾಡಿ ಆ ಸೆಲ್ಲರ್ಗೆ ಬರೀ 1.5 ಲಕ್ಷಕ್ಕೆ ಬಂದಿರುತ್ತೆ. ಹೆಂಗಿರ್ಬೇಕು ಅಂದ್ರೆ, ನೀನಿಲ್ಲ ಅಂದ್ರೆ ಇನ್ನೊಬ್ಬ ಇದನ್ ಗುರು, ನನಗೆ ಈ ಗಾಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇನ್ನೊಂದು ಗಾಡಿ ಹುಡುಕ್ತೀನಿ ಅನ್ನೋ ತರ ಇದ್ರೆ ನೀವು ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಹೌದು, ಕೆಲವೊಂದು ಗಾಡಿಗಳಿರುತ್ತೆ ತುಂಬಾ ರೇರ್ ಫೈಂಡ್ ಅಂತಾನೆ ಹೇಳ್ಬೋದು. ಹಳೆ ಜಾವ ಆಗಿರ್ಬೋದು, ಚೇತಕ್ ಆಗಿರ್ಬೋದು, SSIT ಆಗಿರ್ಬೋದು, ಇದು ಯಾವ್ದ್ರಲ್ಲೂ ಕೂಡ ನಾವು ಜಾಸ್ತಿ ನೆಗೋಷಿಯೇಟ್ ಮಾಡಕ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಇವತ್ತು ನೀವು ಒಂದು 20,000 ಎಕ್ಸ್ಟ್ರಾ ಕೊಟ್ರು ಇನ್ನೊಂದು 5-6 ತಿಂಗಳಲ್ಲಿ ಆ ವ್ಯಾಲ್ಯೂ ಅದು ಕ್ಯಾಚ್ ಅಪ್ ಆಗ್ಬಿಡುತ್ತೆ. ನೀನು ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ನಮ್ದು ವರ್ಕ್ಸ್ ಸ್ಕೆಡ್ಯೂಲ್ ಇರುತ್ತಲ್ಲ, ನೀವು ತಗೊಬಂದು ಇದ್ ಮಾಡ್ತೀವಿ, ಬೇಸಿಕ್ ಒಂದು ಟ್ರಯಲ್ ಇದ್ ನೋಡಿ ಒಂದ್ಸತಿ ಲಿಫ್ಟ್ ಮಾಡಿ ಗಾಡಿ ಕಂಡೀಷನ್ ಏನಿದೆ ಅಂತ ಹೇಳ್ತೀವಿ. ಸೊ ನಾನು ಹೇಳಿದ್ನೆಲ್ಲ ಫಾಲೋ ಮಾಡಿ ಕರೆಕ್ಟ್ ಆಗಿ ನಿಮ್ಗೊಂದು ಗಾಡಿ ಸಿಕ್ತು, ಅದನ್ನ ತಗೊಂಡ್ ಮನೆಗೆ ಬರ್ತೀರಾ. ಮನೆಗೆ ಹೋಗಿ ಪೂಜೆ ಮಾಡ್ಸಕ್ಕಿಂತ ಮೊದಲು ಒಂದು ಕೆಲಸ ಮಾಡ್ಬೇಕಾಗಿದೆ, ಆ ವೆಹಿಕಲ್ದು ಕಂಪ್ಲೀಟ್ ಸರ್ವಿಸ್. ಅವರು ನಿಮ್ಮನ್ನ ನಿಲ್ಸ್ಕೊಂಡು ನಿಮ್ ಕಣ್ ಮುಂದೆ ಸರ್ವಿಸ್ ಮಾಡಿದ್ರು ಅದು ಅವ್ರು ಮಾಡಿರೋ ಸರ್ವಿಸ್. ಒಂದ್ಸಲ ದುಡ್ಡು ಕೊಟ್ಟು ಗಾಡಿ ನಿಮ್ ಮನೆಗೆ ಬಂತು ಅಂದ್ರೆ ಎಷ್ಟು ಕಿಲೋಮೀಟರ್ ಓಡಿದೆ ಅದನ್ನ ಕ್ಲೀನ್ ಆಗಿ ನೋಟ್ ಮಾಡ್ಕೊಂಡು ಅದಕ್ಕೊಂದು ಕಂಪ್ಲೀಟ್ ಜನರಲ್ ಚೆಕ್ಅಪ್ ಮಾಡಿಸಿ ಸರ್ವಿಸ್ ಮಾಡಿಸೋದು ನಿಮ್ಮ ಜವಾಬ್ದಾರಿ. ನೀವೇನು ಕಳ್ಕೊಳ್ಳೋದಿಲ್ಲ ಅದರಿಂದ. ಏನಕ್ಕೆ ಅಂದ್ರೆ ಯಾವತ್ತೋ ಒಂದಿನ ಸರ್ವಿಸ್ ಮಾಡಿಸ್ಬೇಕು, ಇವಾಗ್ಲೇ ಮಾಡಿಸಿ. ಏನಕ್ಕೆ ಇದನ್ನ ಮಾಡಿಸ್ಬೇಕು ಅಂದ್ರೆ, ಒಂದು ನಿಮ್ಮ ಹತ್ರ ಅಕೌಂಟಬಿಲಿಟಿ ಇರುತ್ತೆ, ಇನ್ನೊಂದು ಎಷ್ಟೊಂದು ಕಡೆ ಏನು ಸರ್ವಿಸ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಯಾರು ಕೂಡ ಕರೆಕ್ಟ್ ಆಗಿರುವಂತ ಪಾರ್ಟ್ಸ್ ಗಳು ಹಾಕೋದಿಲ್ಲ, ಆಡ್ಬೇಕಲ್ಲ ಅಂತ ಮಾಡ್ತಾರೆ. ಕಸ್ಟಮರ್ ಗೆ ಒಳ್ಳೇದಾಗ್ಲಿ ಅಂತ ಯಾರನ್ ಮಗನು ಸರ್ವಿಸ್ ಮಾಡ್ಕೊಡೋದಿಲ್ಲ. 42-24 ಹೊಸ ವೆಹಿಕಲ್ ಬಂದಿರುತ್ತೆ ಅನ್ಕೊಂಡು, ಇದು 2013 ಮಾಡಲ್. 2024 ಒಂದು ಗಾಡಿ ಬಂದಿರುತ್ತೆ. ಅವಾಗ ಟೈರ್ ಸೀರೀಸ್ ಯೂಶಲಿ ಈ ನಂಬರ್ ಮ್ಯಾಚ್ ಆಗಿರುತ್ತೆ. ಈ ತರ ಗಾಡಿಗಳು ಒಂದು 60,000 ಓಡಿರುತ್ತೋ 70,000 ಓಡಿರುತ್ತೋ ಅನ್ಕೊಂಡು, ನಿಮ್ ಗಾಡಿಗಳು ಅವ್ರು ರೀಸೇಲ್ ಮಾಡೋ 30,000 ಓಡಿರುತ್ತೆ. 30,000 ಸ್ಟಾಕ್ ಟೈರ್ ಅಲ್ಲೇ ಓಡಿಸ್ತಾ ಇರ್ತಾರೆ ಜನರಲಿ, ಅನ್ಲೇಸ್ ಅವ್ನು ಬೇರೆ ಟೈರ್ಗೆ ಅಪ್ಗ್ರೇಡ್ ಮಾಡಿಲ್ಲ ಅಂದ್ರೆ. ಟೈರ್ ಇದು ಮ್ಯಾಚ್ ಆಗ್ತಿರಲ್ಲ, ಕಿಲೋಮೀಟರ್ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಅದು ಈಸಿ ಹ್ಯಾಕ್. ಇದು ಟೈರ್ ಯಾರು ಬೇಗ ಮಾರೋರಂತ ಯಾರು ಚೇಂಜ್ ಮಾಡಿಸಿದ್ ಮಾರಲ್ಲ, ಬಟ್ ಟೈರ್ ಹೊಸದಾಗಿ ಕಾಣಿಸ್ತಾ ಇರುತ್ತೆ, ಕಿಲೋಮೀಟರ್ ಕಡಿಮೆ ಓಡ್ತಾ ಇರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಆದ್ರೆ ನಾನು ಪರ್ಸನಲಿ ಡೀಲರ್ಶಿಪ್ ಅಲ್ಲಿ ಗಾಡಿ ತಗೊಳ್ಳಿ ಅಂತ ರೆಕಮೆಂಡ್ ಮಾಡೋದಿಲ್ಲ. ಒಂದು ಆ ಗಾಡಿ ಆ ಫ್ಲೋರ್ ಅಲ್ಲಿ ಎಷ್ಟು ದಿನ ನಿಂತಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಡೀಸೆಲ್ ಗಾಡಿಗಳಂತ ನಿಲ್ಸ್ಬಿಟ್ರೆ ಶಿವಾಯ ನಮಃ. ಇನ್ನೊಂದು ಆ ಗಾಡಿದು ಒರಿಜಿನಲ್ ಓನರ್ ಯಾರು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದ್ರ ಮೇಲ್ಗಡೆ ಓನರ್ ಹತ್ರನೂ 2% ಇಸ್ಕೋತಾರೆ, ತಗೊಳ್ಳೋರ ಹತ್ರನೂ 2% ಇಸ್ಕೋತಾರೆ. ಅದವ್ರ ಬಿಸ್ನೆಸ್ ಗುರು, ನನ್ ತಪ್ಪು ಅಂತ ಹೇಳ್ತಾ ಇಲ್ಲ. ಅರ್ಜೆಂಟ್ ಜಾಸ್ತಿ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ಟೈಮ್ ತಗೊಂಡು ಗಾಡಿದು ಹಿಸ್ಟ್ರಿ ಅವೈಲೇಬಲ್ ಇದೆಯಾ ಏನಿದೆ ಅಂತ ಅದ್ ನೋಡ್ಸಿ. ಯಾವ್ದಾದ್ರು ಗೊತ್ತಿರೋ ಮೆಕ್ಯಾನಿಕ್ ಇವ್ರ ಹತ್ರ ಹೋಗಿ ಒಂದ್ಸತಿ ವೆಹಿಕಲ್ ಚೆಕ್ ಮಾಡಿಸಿ. ಗೊತ್ತಿರೋರಿಂದ ಗಾಡಿ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು, ಬಟ್ ವೆಯ್ಟ್ ಮಾಡಿ. ಯಾವುದೇ ಗಾಡಿ ಆಗಿರ್ಬೋದು, ಯಾವುದೇ ಕಾರ್ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಯಾವುದೇ ನಿರ್ಧಾರಗಳಾಗಿರ್ಬೋದು, ಅಚಾನಕ್ ಆಗಿ ತಗೊಳಕ್ ಹೋಗ್ಬೇಡಿ. ನೀವ್ ಎಷ್ಟು ಕಮ್ಮಿ ಟೈಮ್ ಅಲ್ಲಿ ಒಂದು ನಿರ್ಧಾರ ತಗೋತೀರಾ ಅಷ್ಟು ಜಾಸ್ತಿ ರಿಗ್ರೆಟ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ. ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ, ಈ ತರ ದೊಡ್ಡ ದೊಡ್ಡ ಗಾಡಿಗಳನ್ನ ತಗೊಂಡು ಉಜ್ಜಾಡಿ ಬಡದಾಡಿ ಹಾಳಾಗೋ ಟೈಮ್ ಅಲ್ಲಿ ಮೇಲ್ ರಿಪೇರಿ ಮಾಡಿಸ್ಬಿಟ್ಟು ಜನರಿಗೆ ಮಿಕಾ ಮಾಡಿ ಸೇಲ್ ಮಾಡ್ಬಿಡ್ತಾರೆ. ನಾರ್ಮಲ್ ಗಾಡಿಗಳಾದ್ರೆ ಪರವಾಗಿಲ್ಲ, ಅಂದ್ರೆ ಈ ತರ ಗಾಡಿಗಳನ್ನ ತಗೊಳಕ್ಕೆ ಜನ ತುಂಬಾನೇ ಕನ್ಸಿಟ್ಕೊಂಡು ತುಂಬಾನೇ ಕಷ್ಟಪಟ್ಟು ಸೇವ್ ಮಾಡಿ ತಗೊಂಡಿರ್ತಾರೆ. ನೀವು ಈ ತರ ಒಂದ್ ಗಾಡಿನ ನೀಟಾಗಿ ಮೇಂಟೈನ್ ಮಾಡದೆ ಅವ್ರಿಗೆ ಮಾರಿದ್ರಿ ಅಂದ್ರೆ ಅವರು ರಿಪೇರಿ
ಬೈಕ್ ತಗೊಂಡೋದಾಗ 2-3 ಲಕ್ಷ ಬಿಲ್ ಬಂತು ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆದಷ್ಟು ಯಾರ್ಯಾರು ಈ ತರ ಸೂಪರ್ ಬೈಕ್ ಗಳನ್ನ ಇಟ್ಕೊಂಡಿದ್ದೀರಾ, ನಿಯತ್ತಾಗಿ ನಿಜ ಹೇಳ್ಬಿಟ್ಟು ಸೇಲ್ ಮಾಡಿ. ಎಲ್ಲೆಲ್ಲಿ ಖರ್ಚು ಬರುತ್ತೆ, ಏನೇನ್ ಖರ್ಚಿರುತ್ತೆ ಅಂತ. ಒಂದು ಟೈಮಲ್ಲಿ ಈ ತರ ಗಾಡಿಗಳನ್ನ ತಗೊಳ್ಳೋದು ನಿಮಗೂ ಕನ್ಸಾಗಿರುತ್ತೆ. ಆ ತರ ಇರ್ಬೇಕಾದ್ರೆ ಇನ್ನೊಬ್ರು ಕನ್ಸನ್ನ ಹಾಳು ಮಾಡಕ್ ಹೋಗ್ಬೇಡಿ. ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತಾರೆ. ಆದ್ರೆ ವಿತ್ ಬಿಗ್ ಮೋಟರ್ ಸೈಕಲ್ ಕಮ್ಸ್ ಬಿಗ್ ಎಕ್ಸ್ಪೆನ್ಸಸ್ ಅಂತ ಯಾರು ಹೇಳೋದಿಲ್ಲ. ನೀವು 10,000 ಕಿಲೋಮೀಟರ್ ಓಡಿಸಿದ್ರೆ ಮಿನಿಮಮ್ 1.5 ಲಕ್ಷ ಖರ್ಚಾಗುತ್ತೆ. ಒಬ್ಬ ಯೂಟ್ಯೂಬರ್ ಆಗಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಈ ತರ ಗಾಡಿನ ತಗೋಬೇಕು ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಹೇಳೋದು. ಟೈಗರ್ ಒಂಥರ ನನ್ನ ಲೈಫ್ ಅಲ್ಲಿ ಡೈಲಿ ಯೂಸ್ ಸೂಪರ್ ಬೈಕ್ ಆಗ್ಬಿಟ್ಟಿದೆ. ಈ ತರ ಎಕ್ಸ್ಪೆನ್ಸಿವ್ ಸೂಪರ್ ಬೈಕ್ ಗಳನ್ನ ಯೂಟ್ಯೂಬರ್ಸ್ ಕಮ್ಮಿ ರೇಟ್ಗೆ ಹೆಂಗ್ ತಗೋತಾರೆ ಅಂತ ಹೇಳ್ಬೇಕಲ್ಲ. ಹೇಳೋಣ. ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ. ಏನ್ ಬೇಕಾದ್ರೂ ಬೈಬೋದು. ನನ್ನ ಏಕಾಗ್ರತನ ಡಿಸ್ಟರ್ಬ್ ಮಾಡಕ್ ಆಗಲ್ಲ.